ಹಾಯ್, ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಲಾಗ್. ನಮ್ಮ ಮನೆಯಿಂದ ವ್ಯೂ ನೋಡಿ ಈ ಥರ ಇದೆ. ನನ್ನ ಹತ್ರ ಒಂದು ವೈಟ್ ಕಲರ್ ಬೆಡ್ಶೀಟ್ ಇತ್ತು ಪ್ಲೇನ್. ಅದಕ್ಕೋಸ್ಕರ ಇವತ್ತು ಅದಕ್ಕೆ ಡಾರ್ಕಾಗಿ ಪಿಲ್ಲೋ ಕವರ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕಾಂಬಿನೇಷನ್ ಆಗಿ ಈ ಪಿಲ್ಲೋ ಕವರ್ ಸಪ್ರೇಟಾಗಿ ತೊಗೊಂಡಿರೋದು ನಾನು. ಅದನ್ನು ಇವತ್ತು ಹಾಕಿ ನೋಡ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕಾಣ್ತಾ ಇದೆ. ಅದಾಯಿತು, ಹೋಗಿ ಫ್ರೆಶ್ ಅಪ್ ಆಗಿ ನಾನು ದೇವರಿಗೆ ಪೂಜೆ ಎಲ್ಲ ಮಾಡಿ ಮಾಮೂಲಿ ಡೈಲಿ ರೋಟೀನ್ ನಂದು ಒಂದು ಗ್ಲಾಸ್ ಕಾಫಿ ಜೊತೆ ಕಾಫಿ ಮಾಡ್ತಾ ಇವತ್ತಿನ ಬ್ರೇಕ್ಫಾಸ್ಟ್ ಚಪಾತಿ ಮಾಡ್ಕೊಂಡಿದ್ದೆ. ನಾನು ಚಪಾತಿ ಮಾಡೋದು ಹೇಗೆಂದರೆ ಫಸ್ಟು ಒಂದು ಸೈಡಲ್ಲಿ ಸ್ವಲ್ಪ ಬೇಯಿಸಿರ್ತೀನಿ, ಆಮೇಲೆ ಪುನಃ ಈ ಥರ ಉಲ್ಟ ಮಾಡಿ ಮತ್ತೆ ತುಪ್ಪ ಹಾಕೋದು. ನಾನು ಫಸ್ಟ್ಲೇ ಎಣ್ಣೆ ಅಥವಾ ತುಪ್ಪ ಹಾಕಲ್ಲ, ಆಗ ಉಬ್ಬಲ್ಲ ಅಂತಂದ್ಬಿಟ್ಟು ಫಸ್ಟ್ ಈ ಥರ ನೋಡಿ ನಾನು ಈ ಥರ ಮಾಡ್ಕೊಳ್ಳೋದು. ಈ ಥರ ಮಾಡೋದ್ರಿಂದ ಚಪಾತಿ ಉಬ್ಬುತ್ತೆ ಕೂಡ, ಚೆನ್ನಾಗೂ ಇರುತ್ತೆ. ಚಪಾತಿಗೆ ಮತ್ತು ಇವತ್ತು ಚಿಕನ್ ಸಾಂಬಾರಿತ್ತು ನೈಟ್ ಮಾಡಿದ್ದು, ಅದರಲ್ಲೇ ನಾವು ತಿಂದ್ವಿ. ಮತ್ತು ಮಧ್ಯಾಹ್ನಕ್ಕೆ ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ. ಫಸ್ಟ್ ನಾನು ತರಕಾರಿ ಬೇಳೆನೆಲ್ಲ ಬೇಯಿಸ್ಕೊಟ್ಬಿಟ್ಟು ಆಮೇಲೆ ಅದಕ್ಕೆ ನಾನು ಮಸಾಲೆ ಹಾಕೋದು. ಮತ್ತು ನಮ್ಮ ಮನೇಲಿ ಯಾವ ಥರ ನಾವು ರೈಸ್ ಮಾಡೋದು ಹೇಳಿದ್ರೆ ಬಸ್ಸಿತಾರಲ್ಲ, ಕೆಲವೊಂದು ಕಡೆ ಮಾಡ್ಬೋದು, ಆದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ನಾವು ಬಸ್ಸಿ ಅನ್ನನೇ ಮಾಡೋದು. ನಾವು ಕುಕ್ಕರ್ ರೈಸ್ ಯಾವ ಥರ ಎಮರ್ಜೆನ್ಸಿ ಏನಾದಿದ್ದರೆ ಆ ಥರ ಕುಕ್ಕರ್ ರೈಸ್ ಮಾಡ್ಕೋತೀವಿ, ಇಲ್ಲಾಂತ ಹೇಳಿದ್ರೆ ಈ ಥರ ಬಸ್ದೇ ಅನ್ನ ಮಾಡೋದು. ಮತ್ತು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಪಕ್ಕನೇ ಒಂದು ಟಿ ವಿ ಎಸ್ ಇದೆ, ಸುಮ್ಮನೆ ಅಲ್ಲಿಗೆ ಹಂಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ನೋಡಿ.